ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಷ್ಮಾ. ನೀವೆಲ್ಲರೂ ಅನ್ಕೊತಾ ಇರ್ಬೋದು, ಏನಪ್ಪ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾಳೆ ಸಡನ್ನಾಗಿ, ಯಾವುದೋ ಪ್ಲೇಸಸ್ ಎಲ್ಲ ತೋರಿಸ್ತಾ ಇದ್ದಾಳೆ ಅಂತ. ಸೊ ಇದು ಬಂದು ನನ್ನ ಫ್ರೆಂಡು ರಿಯಾ ಮೈಲರ್ ಅಂತ ಪರಿಚಯ ಮಾಡ್ಕೊಂಡ್ಲಲ್ಲ, ಅವಳು ಇಲ್ಲಿ ಅಕಾಡೆಮಿ ಕ್ಲಾಸ್ ಸೇರ್ಕೊಂಡಿದ್ದಾಳೆ, ಮೇಕಪ್ ಅಕಾಡೆಮಿಗೆ. ಸೊ ಇವತ್ತು ಇಲ್ಲಿ ಗ್ರೂಮಿಂಗ್ ಇತ್ತು, ಸೊ ಅದಕ್ಕೋಸ್ಕರ ನನ್ನನ್ನು ಮಾಡೆಲ್ ಆಗಿ ಕರ್ಕೊಂಡು ಹೌದಾ. ಈ ಸ್ಯಾರಿ ಬಂದು ಇವಾಗ ನಾನು ವೇರ್ ಮಾಡ್ತಿರೋ ಸ್ಯಾರಿ ಹಿಂಗೆ ಕೆಳಗೆ ಬಿಸಾಕಿದ್ದಾಳೆ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ, ಥ್ಯಾಂಕ್ ಯು. ನೀವು ಮಾಡ್ಕೊಳ್ಳಿ, ನನ್ನ ಚಾನಲ್ ನೀವು ಮಾಡ್ಕೊಳ್ಳಿ. ಆಯಿತು, ಮಾಡ್ಕೊತೀನಿ, ಮಾಡ್ಕೊಳ್ಳಿ. ಸ್ಯಾರಿಗೆಲ್ಲ ಪ್ಲೇಟಿಂಗ್ ಮಾಡ್ಕೊತಾ ಇದ್ದಾಳೆ. ಸೊ ಹಾಗೆ ಇಟ್ಕೊಳ್ಳೆ ಅಂತ ಅಂದು ಇಟ್ಕೊಂಡಿದ್ದೀನಿ ಅದನ್ನು, ಸ್ಯಾರಿನ. ಇಲ್ಲಿ ನೋಡಿ, ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ನೀಟಾಗಿ. ಸೊ ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಎಲ್ಲ ಬದುಕಬೇಕಲ್ವ, ಅದಕ್ಕೋಸ್ಕರ ಏನಾದರೂ ನಾವು ಮಾಡಲೇಬೇಕು. ಅದಕ್ಕೋಸ್ಕರ ಅವಳು ಕೂಡ ಇವಾಗ ಮೇಕಪ್ ಎಲ್ಲ ಕಲಿತಾ ಇದ್ದಾಳೆ. ಫಸ್ಟ್ ಆಫ್ ಆಲ್ ಇವಳು ಬಂದು ಆರ್ಟಿಸ್ಟು. ಮಾದೇವ ಮೂವಿನಲ್ಲಿ ನೋಡಿರ್ಬೋದೇನೋ ನೀವು, ಒಂದು ಸಾಂಗಲ್ಲಿ ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾಳೆ. ಮತ್ತು ಹಾಗೆ ಸುಮಾರು ಸೀರಿಯಲ್ಸು ಮತ್ತು ಶಾಂತಮ್ ಪಾಪಮ್ ಎಪಿಸೋಡೆಲ್ಲ ಮಾಡಿದ್ದಾಳೆ. ನನ್ನ ಫ್ರೆಂಡು ಒಬ್ಬಳು ಆರ್ಟಿಸ್ಟು ಅನ್ನೋ ಒಂದು ಹೆಮ್ಮೆ ನನಗೆ ನಿಜ ತುಂಬಾ ಇದೆ. ಅವಳು ಯಾವ್ದಾದ್ರು ಒಂದು ಆಡಿಷನ್ಗೆ ಹೋಗ್ತಾಯಿದ್ದೀನಿ ಕಣೆ, ಇವತ್ತು ಈ ಮೂವಿ ಮಾಡ್ತಿದ್ದೀನಿ, ಇವತ್ತು ಈ ಸೀರಿಯಲ್ಗೆ ಹೋಗ್ತೀನಿ ಅಂತ ತುಂಬ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡೋ ಅಂತ ಅವಳು ಅಂದ್ಕೋತೀನಿ. ನನಗೆ ಒಂಥರ ಖುಷಿ, ನಾನು ಒಬ್ಬಳು ಆರ್ಟಿಸ್ಟ್ ಫ್ರೆಂಡ್ ಅಂತ ನನಗೆ ಒಂಥರ ಖುಷಿ ಆಗುತ್ತೆ. ಸೊ ಆಗಲೇ ಮತ್ತು ಸಿಕ್ಕಾಪಟ್ಟೆ ರೇಗಿಸ್ತಾಳೆ ಅವಳು, ಸಖತ್ತು ಖುಷಿ, ಎಂಜಾಯ್ ಮಾಡ್ತಾಳೆ, ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇರ್ತಾಳೆ. ಅವಳ ಜೊತೆ ಇದ್ದರೆ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಕಾಮಿಡಿ ಮಾಡ್ತಾ ಇರ್ತಾಳೆ. ಮತ್ತು ಹಾಗೆ ನಂದು ಹೇರು ರೆಡಿ ಮಾಡ್ಕೊತಾ ಇಲ್ಲು. ಅವಾಗ ರೇಗಿಸ್ತಲ್ಲಿ ಏನು ಇಷ್ಟೊಂದು ಸಾಫ್ಟ್ ಆಗಿದೆ, ಏನೇನೋ ಹಚ್ಚಿ ಫುಲ್ ಸಾಫ್ಟ್ ಮಾಡ್ಕೊಂಬಿಟ್ಟಿದ್ದೆ, ಹೇರು ಸಿಲ್ಕಿ ಏರಿದೆ ನಿಂದು, ಅದನ್ನೆಲ್ಲ ಯೂಟ್ಯೂಬಲ್ಲಿ ಹಾಕಿದ್ದೆ ಅಲ್ವಾ ನೀನು ವೀಡಿಯೋಸ್ ಎಲ್ಲ ಅಂತ ರೇಗಿಸ್ತಾ ಇಲ್ಲು ಕಣೆ ಅಂತ ಹೇಳ್ತಾ ಇದ್ದೆ. ಸೊ ಇಲ್ಲೊಬ್ಬರು ಇವ್ರ ಫ್ರೆಂಡು ರಾಜಿ ಅಂತೇಳಿ, ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಅವಳಿಗೆ ಸ್ವಲ್ಪ ಯಾಕೋ ಕೋಲ್ಡ್ ಆಗಿಬಿಟ್ಟಿತ್ತು ಅಂತೇಳಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಇಬ್ಬರು ಕೂಡ ರೇಗಿಸ್ಕೊಂಡು ಮಾತಾಡ್ತಾಯಿದ್ರು. ಅವಳಿಗೆ ಜಾಸ್ತಿ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ, ಮತ್ತು ಅವಳು ಯಾರನ್ನೂ ಕೂಡ ಜಾಸ್ತಿ ಫ್ರೆಂಡ್ಸ್ನ ಮಾಡ್ಕೊಳ್ಳಲ್ಲ. ಅವಳು ಸ್ವಲ್ಪ ಬಂದು ಲಿಮಿಟೆಡ್ ಅಷ್ಟೇ ಫ್ರೆಂಡ್ಸ್ಗಳು ಅವಳಿಗಿರೋದು. ಅವಳು ಇಂಡಸ್ಟ್ರಿನಲ್ಲಿ ಇರ್ಬೋದು, ಬಟ್ ಅವಳು ಯಾರನ್ನೂ ಕೂಡ ಅಷ್ಟು ಫ್ರೆಂಡ್ ಮಾಡ್ಕೊಳ್ಳಲ್ಲ. ಸೊ ಹಾಗೆ ಇಲ್ಲಿ ಐ ಮೇಕಪ್ ಎಲ್ಲ ಮಾಡ್ತಾಯಿದ್ದಾಳೆ. ನಾನು ಸ್ವಲ್ಪ ಮೇಕಪ್ಪಿಂದ ತುಂಬಾ ದೂರ, ನಾನು ಮೇಕಪ್ಪೇ ಮಾಡ್ಕೊಳ್ಳಲ್ಲ. ಅಂಥದ್ದಲ್ಲಿ ನನ್ನನ್ನು ಕರ್ಕೊಂಡೋಗೋ ಮೇಕಪ್ ಮಾಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿದ್ದಾಳೆ, ಗ್ರೂಮಿಂಗ್ ಇದೆ ಅಂತ. ಅಲ್ಲಿ ಅಕಾಡೆಮಿನಲ್ಲೂ ಅಷ್ಟೇ ಎಲ್ರಿಗೂ ಅವತ್ತೇ ಗ್ರೂಮಿಂಗ್ ಇತ್ತು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನನ್ನನ್ನು ಹೋದಾಗ. ಯಾರೂ ಕೂಡ ಏನಪ್ಪ ಅಂತಾರೆ ಆ್ಯಟಿಟ್ಯೂಡಲ್ಲಿ ಮಾತಾಡ್ಸೋತಾರೆ, ಯಾರೂ ಕೂಡ ಮಾತಾಡಿಸ್ಲಿಲ್ಲ. ಎಲ್ಲರೂ ಖುಷಿಯಾಗಿಯೇ ಮಾತಾಡಿದ್ರು. ನನಗೂ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಲ್ಲ ಅಂತ. ಕೆಲವೊಬ್ರು ಒಂಥರ ಆ್ಯಟಿಟ್ಯೂಡು ಆ ಥರ ಎಲ್ಲ ತೋರಿಸ್ತಾರೆ, ನಾನು ನೋಡಿದ್ದೀನಿ. ಸೊ ಅಲ್ಲಿ ಯಾವುದೇ ಥರ ನನಗೇನು ಅನಿಸ್ಲಿಲ್ಲ. ಸೊ ನನ್ನ ಫ್ರೆಂಡ್ ಜೊತೆ ಹೇಗಿರ್ತೀನೋ ಅಲ್ಲೂ ಕೂಡ ಹಾಗೆ ಇವರೆಲ್ಲರೂ ಕೂಡ ನನ್ನ ಫ್ರೆಂಡ್ಸು ಅನ್ನೋ ಥರನೇ ಭಾವನೆ ನನಗೂ ಬಂತು. ಎಲ್ಲರೂ ಆ ಒಂದು ಫೀಲ್ ಕೊಟ್ಟರು, ತುಂಬಾ ನಗ್ನಗ್ತಾ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು. ಈ ಒಂದು ಅಕಾಡೆಮಿಯಲ್ಲಿ ತುಂಬ ಚೆನ್ನಾಗಿ ಮೇಕಪ್ನ ಹೇಳ್ಕೊಟ್ಟಿದ್ದಾರೆ. ಅವಳು ತುಂಬ ಬೇಗನೆ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ಅಲ್ಲಿ ಹೇಳ್ಕೊಡೋ ಮ್ಯಾಮ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಟೀಚ್ ಮಾಡಿದ್ದಾರೆ ಎಲ್ರಿಗೂ ಕೂಡ. ಎಲ್ಲರೂ ಮ್ಯಾಮ್ ಬಗ್ಗೆ ಹೊಗಳುತ್ತಾ ಇದ್ದರು. ನನಗಂತೂ ಸಖತ್ ಇಷ್ಟ ಆಯಿತು. ಹಾಗೆ ಯಾರಿಗಾದರೂ ಈ ಒಂದು ಅಕಾಡೆಮಿಗೆ ಸೇರ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸೊ ಪ್ಲೀಸ್ ನನಗೆ DM ಮಾಡಿ ಅಥವಾ ಕಮೆಂಟ್ ಕೂಡ ಮಾಡಿ. ನಾನು ನಿಮಗೆ ಅಡ್ರೆಸ್ಸು ಎಲ್ಲಿ ಏನು ಬರುತ್ತೆ ಅಂತ ನಿಮಗೆ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ಮಾಡ್ತೀನಿ ವಿಡಿಯೋನ. ನನ್ನ ಫ್ರೆಂಡು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಲು ನನಗೆ ಖುಷಿ ಆಯಿತು. ಹಾಗೆ ಬೇಗ ಕೂಡ ಮೇಕಪ್ನ ಕಲ್ತ್ಕೊಂಡ್ಲು. ಅದೇ ನನಗಿನ್ನೂ ಹೆವಿ ಖುಷಿ ಆಯಿತು. ಅಷ್ಟೇ ಬೇಗ ಇಷ್ಟು ಚೆನ್ನಾಗಿ ಮೇಕಪ್ ಮಾಡೋದು ಕಲ್ತ್ಕೊಂಡಿದ್ದಾಳಲ್ಲಪ್ಪ ಅಂತ. ಅವಳಿಗೆ ಆಲ್ರೆಡಿ ಆರ್ಡರ್ಸ್ ಕೂಡ ಬರ್ತಾ ಇದ್ದಾವೆ. ಖುಷಿ ಆಯಿತು ನನಗಂತೂ. ಫ್ರೆಂಡ್ಸ್ಗಳು ಜೊತೆಲಿದ್ದಾಗ ಬೆಳೀತಾರಲ್ವ, ಅದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ.
ಐ ಮೇಕಪ್ ಎಲ್ಲ ಆಯಿತು. ಸೊ ಅದಾದಮೇಲೆ ಕೆಳಗಡೆ ಕಾಜಲೆಲ್ಲ ಹಾಕ್ಬೇಕಾದಾಗ ಒಂಥರ ಭಯ ಆಗ್ತಾ ಇರುತ್ತೆ ನನಗಂತೂ ಸಿಕ್ಕಾಪಟ್ಟೆ. ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಯಾಕೆಂದರೆ ನಾನು ಕಾಜಲ್ಲು ಅದರಲ್ಲಿ ಏನೂ ಕೂಡ ನಾನು ಮೇಕಪ್ ಐಟಮೇ ಯೂಸ್ ಮಾಡಲ್ಲ. ಸೊ ಅವಾಗ ಅದನ್ನೆಲ್ಲ ಹೊಸ್ದಾಗಿ ಯೂಸ್ ಮಾಡಬೇಕು ಅಂದರೆ ಒಂಥರ ಭಯ ಆಗ್ತಾ ಇರುತ್ತೆ ಕಣ್ಣಿಗೆಲ್ಲ ಹಾಕ್ಬೇಕಾದಾಗ. ನಾನು ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ, ಕಮ್ಮಿನೇ. ಮದುವೆ ಅಂತ ಅಂದರೆ ನಮ್ಮ ಕ್ಲೋಸೆಸ್ಟ್ ಮದುವೆ ಅಂತ ಬಂದಾಗ ನನ್ನ ಫ್ರೆಂಡ್ ಒಬ್ಳದ್ದು ಮದುವೆ ಇದ್ದಾಗ ಆವಾಗ ಮೇಕಪ್ ಮಾಡಿಸ್ಕೊಂಡಿದ್ದೆ ಅಷ್ಟೇ. ಬಿಟ್ಟರೆ ನೆಕ್ಸ್ಟ್ ಇವಾಗ ಇಲ್ಲಿ ಮೇಕಪ್ ಮಾಡಿಸ್ಕೊತಿದ್ದೀನಿ. ಅವಳು ಕೂಡ ಒಂದ್ಸತಿ ಗ್ರೋಮಿಂಗ್ ಮಾಡಿದಾಗ ಅವಳು ಕೂಡ ನನ್ನನ್ನೇ ಕರ್ಕೊಂಡೋಗಿದ್ಲು. ಆಗ ಒಂದು ಮೇಕಪ್ ಮಾಡಿಸ್ಕೊಂಡಿದ್ದೆ ಅಷ್ಟೇ. ನಾನು ಮೇಕಪ್ಪಿಂದ ತುಂಬಾ ದೂರ ಇರ್ತೀನಿ. ಹಾಗಲ್ಲ, ನನಗೆ ಸಿಕ್ಕಾಪಟ್ಟೆ ಮೇಕಪ್ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ಲು. ನನಗಂತೂ ಸಖತ್ ಇಷ್ಟ ಆಯಿತು. ಯಪ್ಪ, ಇಷ್ಟು ಬೇಗ ಕಲಿತು ಇಷ್ಟು ಚೆನ್ನಾಗಿ ಮೇಕಪ್ ಮಾಡೋದು ತುಂಬ ಚೆನ್ನಾಗಿ ಕಲ್ತಿದ್ದಾಳೆ. ಖುಷಿ ಆಯಿತು ಅವಳು ಅಷ್ಟು ಬೇಗ ಗ್ರೋತ್ ಆಗಿದ್ದು. ಮತ್ತು ಇಂಡಸ್ಟ್ರಿನಲ್ಲೂ ಕೂಡ ಅವಳಿಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ಗಳೆಲ್ಲ ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತಾ ಇರ್ತೀನಿ ಯಾವಾಗಲೂ ಕೂಡ ಅಷ್ಟೇ. ಹೆಣ್ಮಕ್ಳು ಯಾವಾಗಲೂ ಡಿಪೆಂಡ್ ಆಗಿರಬಾರ್ದು ಅಲ್ವಾ, ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದೇ ನನ್ನ ಒಂದು ಆಸೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ದುಡಿಬೇಕು. ಯಾರ ಹತ್ರನೂ ಕೂಡ ₹1 ಕೊಡಿ ಅಂತ ಕೈ ಚಾಚಬಾರ್ದು. ನನ್ನ ಒಂದು ಅನಿಸಿಕೆ ಅದು. ಯಾರ ಹತ್ರನೂ ₹1 ಕೈ ಚಾಚಬಾರ್ದು ಅಷ್ಟೇ. ತುಟಿಗೆ ಲಿಪ್ಸ್ಟಿಕ್ನ ಹಚ್ತಾಯಿದ್ಲು, ಕಾಮಿಡಿ ಮಾಡ್ತಾಯಿದ್ಲು. ಅಲ್ಲೂ ಕೂಡ ಸಿಕ್ಕಾಬಿಟ್ಟು ಏನೇ ನಿನ್ನ ತುಟಿ ಇಷ್ಟೊಂದು ಚಿಕ್ಕದಾಗಿದೆ ಅಂತ ಫಸ್ಟ್ ಟೈಮ್ ನಿನ್ನ ತುಟಿನ ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ ಅಂತ ಫುಲ್ಲು ರೇಗಿಸ್ತಾ ಇದ್ಲು ನನಗೆ. ಆಗಲೇ ಹೇಳಿದ್ನಲ್ವ, ಅವಳ ಜೊತೆಗಿದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ನಗಿಸ್ತಾ ಇರ್ತಾಳೆ. ಇಬ್ಬರು ಕೂಡ ಅಷ್ಟೇ, ಜೊತೆಗೆ ಸೇರಿದ್ರೆ ಅಷ್ಟು ಇಬ್ಬರು ಕೂಡ ನಗ್ತಾ ಇರ್ತೀವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಸೊ ಇವಾಗ ಊಟಕ್ಕೆ ಟೈಮ್ ಆಯಿತು ಅಂತೇಳಿ ಸ್ಯಾರಿ ಡ್ರ್ಯಾಪಿಂಗು ಮತ್ತು ಮೇಕಪ್ನ ಮಾಡಿ ಮುಗಿಸಿದ್ಲು. ಊಟ ಮಾಡ್ಕೊಂಡು ಬಂದು ಹೇರ್ ಸ್ಟೈಲ್ ಮಾಡ್ತೀನಿ ಕಣೆ ಅಂತ ಅಂದು. ಸರಿ ಅಂತೇಳಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟನ ಮಾಡ್ಕೊಂಡ್ವಿ. ಆ ಸ್ಕೂಲ್ ಟೈಮಲ್ಲಿ ನಾವೆಲ್ಲರೂ ಊಟನೆಲ್ಲ ತೊಗೊಂಡು ಬಂದು ಹಂಚ್ಕೊಂಡು ತಿಂತಿದ್ವಲ್ಲ, ಆ ಥರ ಎಲ್ಲರೂ ಕೂಡ ಇಲ್ಲಿ ಹಂಚ್ಕೊಂಡು ಊಟ ಮಾಡಿದ್ವಿ, ಶೇರ್ ಮಾಡಿದ್ವಿ. ತುಂಬ ಖುಷಿ ಆಯಿತು ಮಾತಾಡ್ಕೊಂಡು ಅವ್ರ ಜೊತೆ ಎಲ್ಲ. ಒಂಥರ ಮೆಮೊರೀಸ್ ಅಲ್ವ ಅದೆಲ್ಲ. ಇವಾಗಿಲ್ಲಿ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾಳೆ ನೋಡಿ. ಇವಾಗ ನಾನು ರೇಗಿಸ್ತಿದ್ದೆ ಅವಳಿಗೆಲ್ಲೇ, ನಂಗೆ ಸಿಕ್ಕಾಪಟ್ಟೆ ತಲೆನೋವು ಬರ್ತೈತೆ ಕಣೆ, ಬೇಡ ಕಣೆ ಬಿಟ್ಬಿಡೆ ಅಂತ. ಫೈನಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾಳೆ ಅಂತ, ಹೇಗೆ ಕಾಣಿಸ್ತಿದ್ದೀನಿ ಅಂತ. ಸೊ ಹಾಗೆ ಪ್ಲೀಸ್ ಕಮೆಂಟ್ ಮಾಡಿ. ಅವಳ ಇನ್ಸ್ಟಾ ಐ ಡಿ ಕೂಡ ನಾನಿಲ್ಲಿ ಶೇರ್ ಮಾಡಿರ್ತೀನಿ. ಇನ್ಸ್ಟಾ ಐ ಡಿ ಎಲ್ಲನೂ ಇನ್ಸ್ಟಾ ಐ ಡಿ ಫಾಲೋ ಮಾಡ್ಕೊಳ್ಳಿ. ಅವಳಿಗೂ ಕೂಡ ಸಪೋರ್ಟ್ ಮಾಡಿ ನೋಡಿ. ಅವರೆಲ್ಲನೂ ಮೇಕಪ್ ಎಲ್ಲ ಆದಮೇಲೆ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದಾಳೆ. ಅವರು ಕೂಡ ಶೇರ್ ಮಾಡ್ಕೊತಾಳೆ ಅವಳ ಒಂದು ಐಡಿಗೆಲ್ಲ. ಅವಳ ಐಡಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ಅವಳ ಮೇಕಪ್ ಎಲ್ಲ ನಿಮಗೆ ಇಷ್ಟ ಆಗಿದೆ, ಅವಳ ವರ್ಕ್ ಹೇಗಿದೆ ಅನ್ನೋದು ನಿಮಗೆ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಹಾಗೆ ಅವಳ ಒಂದು ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಕೌಂಟ್ನ ಪೂಜಾ ಮೇಕವರ್ ಅಂತ ಇದೆ. ಅವಳ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಅವಳಿಗೂ ಕೂಡ ಸಪೋರ್ಟ್ ಮಾಡಿ. ಫೋಟೋಶೂಟ್ ಮಾಡಿಸ್ಬೇಕಾದಾಗಲೂ ಒಂದು ಕಾಮಿಡಿಯನ್ನು ಸಿಕ್ಕಾಪಟ್ಟೆ ಕಾಮಿಡಿ. ಈ ಥರ ನಿಂತ್ಕೊತೀನಿ, ಆ ಥರ ನಿಂತ್ಕೊತೀನಿ ಅಂತೆಲ್ಲ ಸಖತ್ ಕಾಮಿಡಿ ಮಾಡ್ತಾಯಿದ್ಲು. ಮದುವೆನಲ್ಲಿ ಫೋಟೋಶೂಟ್ ಮಾಡ್ಕೋತಾರಲ್ಲ ಆ ಥರ ಎಲ್ಲ ಮಾಡ್ಕೋತಿದ್ದೀವಿ ಕಣೆ ಅಂತ ರೇಗಿಸ್ತಾ ಇದ್ಲು. ಇವಾಗ ನೋಡಿ ಫೈನಲಿ ನನ್ನ ಲುಕ್ಕು ಯಾವ ಥರ ಇದೆ ಅಂತ. ನಿಮಗಿಷ್ಟ ಆದರೆ, ನನ್ನ ಫ್ರೆಂಡ್ ಮಾಡಿರೋ ವರ್ಕ್ ಇಷ್ಟ ಆದರೆ ಇಲ್ಲಿ ನನ್ನ ಸೈಡಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪೋಸ್ಟ್ ಮಾಡಿರ್ತೀನಿ. ಸೊ ಪ್ಲೀಸ್ ಅವಳ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಹೇಗಿದ್ದು ಅಂತ ಕಮೆಂಟ್ ಮಾಡಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡಿ. ಓಕೆ, ಅಲ್ಲಿ ನೋಡಿ. ಅಷ್ಟೊತ್ತವರೆಗೂ ಕಷ್ಟಪಟ್ಕೊಂಡು ಮಾಡಿದ್ರು. ಒಂದೇ ಸತಿ ಏನಂತ ಡಿಶ್ ವಾಶ್ ಅಂತೀನಿ, ಫೇಸ್ ವಾಶ್ ಹಾಕಿ ತೊಳ್ಕೊಂಬಿಟ್ಟೆ. ಇವಾಗ ಇದು ಹೋಪ್ ಯು ಗೈಸ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.